ನಮಸ್ತೆ ನಾ ಪ್ರೀತಿ ರೈತ ಬಂದವರು ನನ್ನ ಚಾನಲ್ನ ವೀಕ್ಷಕನೇ. ಈ ದಿನ ನಾವು ಹರೀಶಣ್ಣ ಹಾಗೂ ಸವಿತಕ್ಕ ಹಾಗೂ ಪ್ರದೀಪಣ್ಣ ಮತ್ತು ನವೀನಣ್ಣ ಇವ್ರ ಕೈಲಿ ನಾನು ಇವತ್ತು ನನ್ನ ಆರ್ಗಾನಿಕ್ ಸಂತೆ ಅಂದರೆ ಹಾಸನದಲ್ಲಿ ಸಹ್ಯಾದ್ರಿ ಸರ್ಕಲಲ್ಲಿ ನಾನು ಪ್ರತಿ ಭಾನುವಾರ ನಡೆಸ್ತಾ ಇದ್ದೀನಿ. ಹಂಗಾಗಿ ಇವರ ಸಹಕಾರ ಇರುತ್ತದೆ. ಇವರು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ನೋಡಿ 4 ಜನವೇ. ಅದುವೇ ಹರೀಶಣ್ಣ ಸವಿತಕ್ಕರು ಇವತ್ತು ತಾಲೂಕು ಮತ್ತು ಜಿಲ್ಲಾ ಪ್ರಶಸ್ತಿಯನ್ನು ಬೇರೆ ತಗೊಂಡಿದ್ದಾರೆ. ನಮ್ಮ ತೋಟದಲ್ಲಿ ಇವತ್ತು ಉದ್ಘಾಟನೆ ಮಾಡಿಸ್ತಾ ಇದ್ದೀನಿ 4 ಜನ ಕೈಲುವೆ ನೋಡಿ. ಆರ್ಗಾನಿಕ್ ಫಾರ್ಮಿಂಗ್ ಋಷಿಕೇಶ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಶುದ್ಧ ಸಾವಯವ ಕೃಷಿಕರು 9141767879 ನನ್ನ ನಂಬರು. ಹಾಗೆ ಇದರಲ್ಲಿ ಸೊಪ್ಪು ತರಕಾರಿ ವಿದೇಶಿ ಮತ್ತು ದೇಶೀಯ ಋತುವಿಗೆ ತಕ್ಕಂಥ ಹಣ್ಣುಗಳು ಸಿಗುತ್ತವೆ. ಆ ಗೀರ್ ಹಸುವಿನ ಉತ್ಪನ್ನಗಳು ಸಿಗುತ್ತವೆ ಮತ್ತು ನಾಟಿ ಕೋಳಿ ಮೊಟ್ಟೆಗಳು ಸಿಗುತ್ತವೆ. ಹಾಗೆ ಔಷಧೀಯ ಸಸ್ಯಗಳು ವಾಸ್ತು ಗಿಡಗಳು ಸಿಗುತ್ತವೆ. ಹಾಗೆ ಇತರೆ ಅಂದರೆ ತೋಟಕ್ಕೆ ಬೇಕು ಅಂತ ಅಂದರೆ ತೆಂಗು, ಅಡಿಕೆ, ಸಿಲ್ವಾರ, ಕಾಫಿ, ವಿವಿಧ ಜಾತಿಯ ದೇಶೀಯ ವಿದೇಶಿ ಹಣ್ಣಿನ ಗಿಡಗಳು ಕೂಡ ಸಿಗುತ್ತವೆ. ಈಗ ನಮ್ಮ ಹರೀಶಣ್ಣವ್ರನ್ನು ಮತ್ತು ಸವಿತಕ್ಕ ಒಂದು ಸ್ವಲ್ಪ ಮಾತಾಡ್ಸೋಣ. ಇವತ್ತು ಪ್ರಶಸ್ತಿ ಬೇರೆ ತಗೊಬಂದಿದ್ದಾರೆ ಹಾಸನಕ್ಕೆ ಹೋಗಿ. ಆಯಿತು ಹೋಗಿ ಹರೀಶಣ್ಣವರು ಮಾತಾಡಿ. ಇವತ್ತು ಏನು ಹೇಳಿ, ಏನೇನು ಮಾಡಿದಿರಿ ನಿಮ್ಮ ತೋಟದಲ್ಲಿ? ಪ್ರಶಸ್ತಿ ಕೊಡೋಕ್ಕೇನು ಹೇಳಿ, ಮಾತಾಡಿ ಮೇಡಮ್ ಅವರೇ. ಹೇಳಿ, ಏನಕ್ಕೆ ಪ್ರಶಸ್ತಿ ಏನಕ್ಕೆ ಕೊಟ್ಟರು, ಏನು ಹೆಂಗೆ ಆಯ್ಕೆ ಮಾಡ್ಕೊಂಡ್ರು ನಿಮ್ಮನ್ನಂತ ಕೇಳಿ ಹೇಳಿ. ಅಣ್ಣ, ನನ್ನಲ್ಲಿ ಸುಮಾರು ಒಂದು 250 ಜಾತಿ ಹಣ್ಣಿನ ಗಿಡ ಇವೆ. ಮತ್ತು 24 ವೆರೈಟಿ ಬಾಳೆ ಐತೆ, 7 ವೆರೈಟಿ ಕಬ್ಬು ಐತೆ. ಆಮೇಲೆ ದಿನಸಿ ಪದಾರ್ಥಗಳು ಪ್ರತಿಯೊಂದು ನಾನು ಬಿಡಿದ್ದೀನಿ. ರಾಗಿ ಇರ್ಬೋದು, ಭತ್ತ ಇರ್ಬೋದು, ಸಾಸಿವೆ ಇರ್ಬೋದು, ಕಾಳುಗಳು, ಪ್ರತಿ ಕಾಳುಗಳು ಅದೇ ಸಾವಯವ, ಶುದ್ಧ ಸಾವಯವದಲ್ಲಿ. ಆಮೇಲೆ ಸೊಪ್ಪು ತರಕಾರಿಗಳು ನಾನು ಮನೆಗೆ ಆಗೋಷ್ಟು ನಾನೇ ಬೆಳ್ಕೊತೀನಿ. ಹಂಗಾಗಿ ಜೋಳ ಮತ್ತು ಶುಂಠಿ, ಕೆಸ ಮತ್ತು ತೆಂಗಿನ ಗಿಡ ಎಲ್ಲ ಬೆಳೆದಿದ್ದೀನಿ. ಆಮೇಲೆ 2 ಎಕರೆ ರೇಷ್ಮೆ ಐತೆ. ಹಂಗಾಗಿ ನನ್ನನ್ನು ಗುರುತಿಸಿ ಕೊಟ್ಟರು. ಹೌದು, ಇವತ್ತು ನಮ್ಮ ತೋಟಕ್ಕೆ ಬಂದಿದ್ದಾರೆ ಇವರು. ಭಾರಿ ಖುಷಿ ಆಯಿತು. ಇವ್ರು ಗಂಡ ಹೆಂಡತಿ ಇಬ್ಬರು ಕೈಲಿ ಉದ್ಘಾಟನೆ ಮಾಡಿಸಿದ್ದೀನಿ. ಒಳ್ಳೇದಾಗಲಿ ಅಣ್ಣ, ನಿಮಗೂ ತುಂಬ ಉನ್ನತ ಮಟ್ಟಕ್ಕೆ ಏರಿ ಅಣ್ಣ. ತುಂಬ ಖರ್ಚು ಮಾಡಿದ್ರಿ, ತುಂಬ ವೆರೈಟಿ ಹಣ್ಣಿನ ಗಿಡ ಹಾಕಿದ್ವಿ. ಒಳ್ಳೇದಾಗಲಿ ಅಣ್ಣ. ಓಕೆ, ನಮಸ್ಕಾರ. ನನ್ನ ಹೆಸರು ನವೀನ್ ಅಂತೇಳಿ. ನಮ್ಮದು ಅರಕಲಗೂಡು ತಾಲೂಕು ಚಿಕ್ಕಪೊನ್ನಳ್ಳಿ ಅಂತೇಳಿ ನಮ್ಮ ಗ್ರಾಮ. ನಾವು ರಾಜ್ಯ ಪ್ರಶಸ್ತಿ ವಿಜೇತರು. ಕೃಷಿ 3 ಪ್ರಶಸ್ತಿಗಳನ್ನ, ರಾಜ್ಯ ಪ್ರಶಸ್ತಿಗಳನ್ನ ತಗೊಂಡಿದ್ವಿ. ಯಾವ್ಯಾವ ಅಂತ ಹೇಳ್ತೀರಾ? ಒಂದು ದೇವೇಗೌಡ ಪ್ರಶಸ್ತಿ, ಮತ್ತು ಕೃಷಿ ಪಂಡಿತ ಪ್ರಶಸ್ತಿ, ಮತ್ತು ಬಾಗಲಕೋಟೆಯಿಂದ ತೋಟಗಾರಿಕಾ ಶ್ರೇಷ್ಠ ಕೃಷಿಕ ಪ್ರಶಸ್ತಿ, ಮತ್ತು ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದ ಎಲ್ಲ ಪ್ರಶಸ್ತಿಗಳು ಆಗಿದ್ದಾವೆ. ನಾವು ಇವತ್ತು ನಮ್ಮ ರವಿಕಿರಣ್ ಅವರ ಕೇಳ್ತಾ ಇದ್ವಿ ಅವ್ರ ಹೆಸರನ್ನ. ಅವ್ರ ತೋಟ ನೋಡಬೇಕು ಅಂತೇಳಿ ನಾವು ಇವತ್ತೊಂದು ಕಾರ್ಯಕ್ರಮಕ್ಕೆ ಬಂದಾಗ ಹಿಂಗೆ ವಿಸಿಟ್ ಮಾಡಿದ್ರು. ನಮ್ಮನ್ನು ಕರೆದಾಗ ಅವ್ರು ಬಂದು ನಾವು ನೋಡಿದ್ವಿ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸಾಕಷ್ಟು ಮೆಡಿಸಿನ್ಸ್ ಗಿಡಗಳನ್ನ ಹಾಕಿದ್ದಾರೆ, ಮತ್ತು ಕಬ್ಬು ಹಾಕಿದ್ದಾರೆ. ವಿವಿಧ ಬಗೆಯ ಸುಮಾರು 600ಕ್ಕೂ ಹೆಚ್ಚು ಜಾತಿ, ಅದು ಲೆಕ್ಕನೇ ಹಾಕೋಕ್ಕಾಗಲ್ಲ. ಬಂದು ನಾವು ಹೇಳೋದಕ್ಕಿಂತ ಬಂದು ನೀವು ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಶ್ರಮ ವಹಿಸಿ ಮಾಡ್ತಾಯಿದ್ದಾರೆ. ಅದಕ್ಕೆ ಸಾಲದಕ್ಕೆ ಎಲ್ಲಕ್ಕಿಂತ ಹೆಚ್ಚಿಗೆ ಇವರು ಸಾವಯವ ಕೃಷಿಯಲ್ಲಿ ತಮ್ಮ ಭೂಮಿನ ಭಾಳ ತುಂಬ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ. ನೀವೀಗ ಲೈವಲ್ಲಿ ನೋಡ್ತಾ ಇರ್ಬೋದು. ಒಂದು ಸಲ ತೋರಿಸಿರೋಣ ಅವ್ರು ನಿಮ್ಮ ಜಾಗ ಎಲ್ಲ ಅವರಿಗೆ ಗೊತ್ತಾಗಲಿ ನೋಡಿ. ಇದೆ ಎಲ್ಲ ಹಣ್ಣಿನ ಗಿಡಗಳು ಮತ್ತು ಎಲ್ಲ ಥರದ ಬೆಳೆಗಳನ್ನ ಇವ್ರು ಬೆಳೀತಾ ಇದ್ದಾರೆ. ಮತ್ತು ಇವರು ಎಲ್ಲ ಏನಪ್ಪ ಅಂತಂದರೆ ನಮ್ಮಂಥ ರೈತರುಗಳಿಗೆ ನಮ್ಮ ಹಾಸನ ಜಿಲ್ಲೆಯಲ್ಲಿರೋದು ಒಂದು ರೀತಿ ಹೆಮ್ಮೆ ಅಂತ ವಿಚಾರ. ಯಾಕಂತಂದರೆ ಹಲವಾರು ರೈತರುಗಳು ಸುಮ್ಮನೆ ಹೇಳ್ತಾರೆ, ಕೆಲವರು ನಾನು ಅದು ಮಾಡ್ತಾನೆ ಇದು ಮಾಡ್ತೀನಿ ಅಂತ. ಸುಮ್ಮನೆ ಹೇಳೋದ್ಕಿಂತ ಬಂದು ನೀವು ಲೈವಲ್ಲಿ ನೋಡಿ ಇಂಥವ್ರನ್ನ ಪ್ರೋತ್ಸಾಹಿಸಬೇಕು. ಮತ್ತು ಇವರು ಇವಾಗ ಹೊಸದಾಗಿ ಉದ್ಘಾಟನೆ ಮಾಡಿದ್ರು ಸಾವಯವ ಸಂತೆ ಅಂತೇಳಿ. ಅವರು ಒಳ್ಳೆಯದಾಗಲಿ, ಅದು ಇನ್ನೂ ಉನ್ನತ ಮಟ್ಟದಲ್ಲಿ ಮಾಡಲಿ. ಮತ್ತು ನಮ್ಮಂಥ ನಿಮ್ಮಂಥ ಅನೇಕ ನಮ್ಮ ತಾಲೂಕಲ್ಲ, ಜಿಲ್ಲೆಯಲ್ಲ, ಇಡೀ ನಮ್ಮ ರಾಜ್ಯದಲ್ಲೇ ಇವರು ಒಂದು ಹೆಸರನ್ನ ಮಾಡಲಿ. ಮತ್ತು ಸಾಕಷ್ಟು ಜನಗಳನ್ನ ಇವರು ಇನ್ನೂ ಒಳ್ಳೆಯ ಉತ್ತಮವಾದ ಗುಣಮಟ್ಟದ ಆಹಾರಗಳನ್ನ, ಹಣ್ಣು ಹಂಪಲುಗಳನ್ನ ಋತು ತಕ್ಕನಾಗೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಏನಿದ್ರು ಬೇಕಿದ್ರಲ್ಲಿ ಇವ್ರಿಗೆ ಒಳ್ಳೆಯ ಉತ್ತಮವಾದ ಆಹಾರಗಳು ಮತ್ತು ಯಾವ್ದಾರ ತರಕಾರಿ, ಹಣ್ಣು ಹಂಪಲುಗಳು ಬೇಕಿದ್ರೆ ಇವ್ರನ್ನ ಸಂಪರ್ಕಿಸಿ. ಅವ್ರ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಸಾಧ್ಯವಾದರೆ ಅವರು ಫ್ರೀ ಟೈಮಲ್ಲಿ ಸುಮ್ಮನೆ ಯಾವುದೋ ಟೈಮಲ್ಲಿ ಅವ್ರಿಗೂ ಹೇಳ್ತಾರೆ ಅಂತೇಳಿ ತೊಂದರೆ ಕೊಡೋಕೆ ಹೋಗಬೇಡಿ. ಅವರು ತುಂಬ ಹೊರಗಡೆಯಿಂದ ಕೆಲಸ ಮಾಡೋದ್ರಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರು ಫ್ರೀ ಟೈಮಲ್ಲಿ ಬಂದು ನೀವು ಒಂದು ರೀತಿ ಅವ್ರ ತೋಟನ ವಿಸಿಟ್ ಮಾಡಿ. ಅವು ಮತ್ತು ಎಲ್ರಿಗೂ ಒಳ್ಳೆಯದಾಗಿ. ಅಣ್ಣ, ಇನ್ನೊಂದೇನು ಅಂತ ಅಂದರೆ ಪ್ರತಿ ಭಾನುವಾರ ಆರ್ಗಾನಿಕ್ ಸಂತೆನ ನಾನು ಯಾವುದು ಸಹ್ಯಾದ್ರಿ ಸರ್ಕಲ್ ಇದೆಯಲ್ಲ, ಆ ಸಹ್ಯಾದ್ರಿ ಸರ್ಕಲಿಂದ ಮುಂದೆ ಹೋದರೆ ಲೆಫ್ಟಿಗೆ ಫಸ್ಟ್ನೇ ರೋಡಲ್ಲಿ JP ಪ್ರಿಂಟರ್ಸ್ ಅಂತ ಇದೆ. ಅದ್ರ ಮುಂದ್ಗಡೆ ಅವ್ರ ಪಾಪ ಅವಕಾಶ ಕೊಟ್ಟಿದ್ದಾರೆ JP ಸರು, ಜಯಪ್ರಕಾಶ್ ಸರ್ ಅಂತ. ಅವರ ಇದರಲ್ಲಿ ಪ್ರತಿ ಭಾನುವಾರ ಎಷ್ಟೇ ಕಷ್ಟ ಇದನ್ನು ಬಂದು 6 ಗಂಟೆಯಿಂದ ಒಂದು 7, 8, 9 ಗಂಟೆ ಇದ್ದು ಒಳ್ಳೆಯ ಸಾವಯವ ಕೃಷಿ, ಶುದ್ಧವಾದ ಸಾವಯವ ಕೃಷಿಗಳನ್ನ, ತರಕಾರಿಗಳನ್ನೇ, ಹಣ್ಣುಗಳನ್ನ ಕೊಟ್ಟು ನಾನು ಜನಗಳಿಗೆ ಒಂದು ಸಂಪರ್ಕ ಮಾಡಬೇಕು, ಅಥವಾ ಅವ್ರನ್ನ ನಾನು ನನ್ನ ಒಂದು ಜಮೀನಿಗೆ ಕರ್ಕೊಬಂದು ತೋರಿಸ್ಬೇಕು ಅಂತ ನಾನು ಆಸೆ ಪಡ್ತೀನಿ. ನಮ್ಮ ಹಾಸನದ ಜನತೆಗೆ ನಾನು ಹೇಳೋದೇನಪ್ಪ ಅಂತಂದರೆ, ಇಂಥ ಕೃಷಿಕರು ಸಿಗೋದು ನಿಮಗೆ ತುಂಬ ವಿರಳ. ಹಾಗಾಗಿ ಆರ್ಗ್ಯಾನಿಕ್ ಅನ್ನೋ ಲೇಬಲ್ನಲ್ಲಿ ಇವತ್ತು ಸುಮಾರು ಜನ ಬೇರೆ ಥರದ ತರಕಾರಿಗಳನ್ನಾಗಿರ್ಬೋದು, ಹಣ್ಣು ಹಂಪಲುಗಳನ್ನಾಗಿ ಮಾರ್ತಾ ಇದ್ದಾರೆ ಮತ್ತು ಜನಗಳನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ.
ಇಂಥ ರೈತರುಗಳನ್ನ ಪ್ರೋತ್ಸಾಹಿಸಿದಾಗ ನೀವು ಅವ್ರು ಬಂದು ಲೈವ್ ಆಗಿ ನೋಡಿ ನೀವು ತಗೊಳ್ಳೋದ್ರಿಂದ ನಿಮ್ಮ ಆರೋಗ್ಯನೂ ಶುದ್ಧಿಯಾಗ ಒಂದು ಉತ್ತಮವಾಗಿರುತ್ತೆ, ಮತ್ತು ಜೊತೆಗೆ ಇಂಥವ್ರು ಪ್ರೋತ್ಸಾಹ ಮಾಡೋದ್ರಿಂದ ಇನ್ನಷ್ಟು ಜನ ಒಂದು ಆರ್ಗ್ಯಾನಿಕ್ ಫಾರ್ಮರ್ಗಳಿಗೆ ಒಂದು ರೀತಿ ಸಹಾಯ ಆಗುತ್ತೆ. ಹಾಗಾಗಿ ನೀವು ಇವ್ರನ್ನ ಸಂಪರ್ಕಿಸಿ, ಮತ್ತು ಇವರು ನೀವು ಒಬ್ಬರೇ ಅಲ್ಲ, ನಿಮ್ಮ ಜೊತೆಗೆ ಅಕ್ಕಪಕ್ಕ ಇರೋಂಥ ರೈತರುಗಳನ್ನ ಸೇರಿಸ್ಕೊಂಡು ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡೋ ಥರ ಮುಂದಿನ ದಿನಗಳಲ್ಲಿ ಪ್ರಯತ್ನ ಪಡ್ತೀವಿ. ಇನ್ನೊಂದ್ಸತಿ ಹೇಳಿ ಸರ್, ನಿಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ನವೀನ್ ಅಂತೇಳಿ. ಓಕೆ ಸರ್, ನವೀನ್ ಅಣ್ಣವರಿಗೆ ತುಂಬ ಧನ್ಯವಾದಗಳು. ನೋಡಿ ಇವರು ಎಷ್ಟು ಪ್ರಶಸ್ತಿಗಳನ್ನ ತಗೊಂಡಿದ್ದಾರೆ ಅಂತ. ಈಗ ನಮ್ಮ ಸರ್ ಒಬ್ಬರು ಮಾತಾಡ್ತಾರೆ, ಒಂದು 4 ಮಾತು, ಪ್ರದೀಪ್ ಅಣ್ಣವರು ಒಂದು 4 ಮಾತಾಡ್ತಾರೆ. ಸರ್ ನಿಜವಾಗ್ಲೂ ನಾವು ಕೃಷಿಕರಷ್ಟೇ,